ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನೀವು ಫೈನಲ್ಗೆ ಬಂದಿರ್ತಾರೆ, ನೀವು ಮತ್ತು ಕಾವ್ಯ. ಸೊ ಕಾವ್ಯ ಅವ್ರಿಗೆ ವೋಟಿಂಗ್ ಕೊಡ್ತಾರೆ ಮನೆಯಲ್ಲಿ, ಅವರು ವಿನ್ನರ್ ಆಗ್ತಾರೆ, ಕ್ಯಾಪ್ಟನ್ ಆಗ್ತಾರೆ. ಸೊ ಎಲ್ಲರೂ ಹೇಳ್ತಿರೋದೇನು ಅಂತಂದರೆ ಬಿಗ್ ಬಾಸ್ ಅವ್ರನ್ನ ಮನೆಯಿಂದ ಆಚೆ ಕಳಿಸೋದಕ್ಕೋಸ್ಕರನೇ ಸೂರಜ್ ಅವ್ರಿಗೆ ಈ ಥರ ಕಾವ್ಯ ಅವ್ರಿಗೆ ವೋಟಿಂಗ್ ಕೊಟ್ಟಿದ್ದು, ಮನೆ ಒಳಗಡೆ ಇರೋರೇ ವೋಟ್ ಮಾಡ್ಬೋದು ಅಂತ. ಯಾಕಂದರೆ ಗೊತ್ತಿತ್ತು ಕಾವ್ಯ ಅವ್ರಿಗೆ ಜಾಸ್ತಿ ವೋಟ್ ಬೀಳುತ್ತೆ, ಸೊ ಹಾಗಾಗಿ ಅವರೇ ಕ್ಯಾಪ್ಟನ್ ಆಗ್ತಾರೆ, ಸೂರಜ್ ಅವ್ರನ್ನ ಮನೆಯಿಂದ ಎವಿಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ದಟ್ ಈಸ್ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಮ್ಯಾಮ್. ಬಿಕಾಸ್ ಮುಂಚೆನೂ ರಘು ಸರ್ ಧನುದಾದಾಗಲೂ ವೋಟಿಂಗ್ ಬರುತ್ತೆ, ಆ ಥರ ವೋಟಿಂಗ್ ಲೈಕ್ ಈಗ ಮಾಳು ಕ್ಯಾಪ್ಟನ್ ಆದಾಗಲೂ ಜನದ ಕೈಯಲ್ಲಿರುತ್ತೆ. ಸೊ ಲೈಕ್ ಅದೊಂದು ಕಾನ್ಸೆಪ್ಟ್ ಇರುತ್ತೆ ಅಷ್ಟೇ. ಇದು ನನ್ನ ಆಚೆ ಹಾಕೋಕ್ಕೇ ಇದು ಮಾಡ್ತಿದ್ದಾರೆ ಅಂತ ಐ ವುಡಂಟ್ ಸೇ ದ್ಯಾಟ್. ಆ್ಯಂಡ್ ಆಲ್ಸೋ ಮನೆಯವರೆಲ್ಲ ಹೆಂಗೆ ಅಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು. ಈಗ ರಘು ಸರ್ ಆಗಲಿ ನಂಗೆ ಸ್ವಲ್ಪ ಹೋಪ್ಸ್ ಇತ್ತು, ರಘು ಸರ್ ನನಗೆ ವೋಟ್ ಮಾಡಿರ್ತಾರೆ ಅಂತ. ಬಟ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ನನಗೆ ಮೇಜರಾಗಿ ಇಬ್ಬರು ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇತ್ತವ್ರು ಎಲ್ಲರೂ ಕಾವ್ಯಂಗೆ ಕೊಟ್ಟಿರ್ತಾರೆ. ದಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಎಲ್ಲೋ ಒಂದು ಕಡೆ ಸೀಕ್ರೆಟ್ ರೂಮ್ಗೆ ರಕ್ಷಿತಾ ಮತ್ತು ಧ್ರುವಂತ್ನ ಬಿಟ್ಟಿದ್ದು ಧ್ರುವಂತ್ಗೆ ಪ್ಲಸ್ ಆಯಿತು, ರಕ್ಷಿತಾಗೆ ಮೈನಸ್ ಆಯಿತು ಅಂತ ಅನ್ಸುತ್ತೆ. ಯಾಕಂದರೆ ಇಬ್ಬರು ಸೇಮ್ ಆ್ಯಸ್ ಇಟ್ ಈಸ್ ಸುದೀಪ್ ಸರ್ ವಿಡಿಯೋದಲ್ಲಿ ತೋರಿಸಿದ್ರು ಅವರು ಯಾವ ಥರ ಅಲ್ಲಿ ಜಗಳ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು. ಸೊ ರಕ್ಷಿತಾಗೆ ಎಲ್ಲೋ ಸಿಂಪತಿ ಕಾರ್ಡ್ ಆಗಿರ್ಬೋದು, ಜೊತೆಗೆ ಸಖತ್ತಾಗಿ ಆಟ ಆಡ್ತಿದ್ದಾರೆ ಅವರು. ಜನಗಳ ಬೆಂಬಲ ಇತ್ತು, ಎಲ್ಲೋ ಅದೊಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ಸುತ್ತೆ ಸೀಕ್ರೆಟ್ ರೂಮ್ ಕಳಿಸಿ. ಅಲ್ಲಿ ನಾನು ರಕ್ಷಿತಂಗೆ ಕೂರಿಸ್ಕೊಂಡು ಅವ್ರು ಬಂದಾಗಲೂ ನಾನು ಅದನ್ನೇ ಹೇಳಿದ್ದು, ಧ್ರುವಂತ್ ಆ್ಯಸ್ ಅ ಪರ್ಸನ್ ಹೇಗೆ ಇದ್ದರು ಅವ್ನ ಡಿಸಿಷನ್ ಅಲ್ಲಿ ಒಳಗಡೆ ತೊಗೊಂಡಿದ್ದು ಫೇರ್ ಆಗಿ ತೊಗೊಂಡಿದ್ದಾನೆ. ಈಗ ಟೀಮ್ಸ್ ಮಾಡುವಾಗ ಈಕ್ವಲ್ ಇರಬೇಕು ಅಂತ ಹೇಳೋದು. ಈಗ ನಾನು ಟೀಮ್ ಮಾಡಬೇಕು ನಾನು ಹಂಗೆ ಯೋಚನೆ ಮಾಡೋದು. ಈಗ ನನ್ನ ಫೇವರ್ ಇವ್ರಿದ್ದಾರೆ, ನನ್ನ ಫೇವ್ರೇಟ್ ಲೈಕ್ ಇವ್ರು ಡಿಸರ್ವಿಂಗ್ ಇದ್ದಾರೆ, ಇವ್ರು ಡಿಸರ್ವಿಂಗ್ ಇರೋ ಕಾರಣದಿಂದ ನಾನು ಇವ್ರನ್ನ ಉಳಿಸ್ಕೋಬೇಕು ಮನೇಲಿ ಅಂತ. ನಾನು ರಕ್ಷಿತಂಗೂ ಅದೇ ಹೇಳ್ತೀನಿ ಸುಮಾರು ಸತಿ, ನೀನಲ್ಲಮ್ಮ ಡಿಸೈಡ್ ಮಾಡಬೇಕಾಗಿರೋದು, ಜನರು ಡಿಸೈಡ್ ಮಾಡಬೇಕು ಯಾರು ಉಳಿಬೇಕು, ಯಾರು ಡಿಸರ್ವಿಂಗ್ ಇದ್ದಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ವಾರ ಸೇಫ್ ಆಗ್ತಾರೆ ಅಂದರೆ ಅವರು ವೋಟಿಂಗಿಗೆ ಹೋಗಲೇ ಇಲ್ಲ ಅಂದರೆ ದಟ್ಸ್ ದೇರ್ ಗೇಮ್ ಅಲ್ವಾ. ಈಗ ಮನೆಯವರಿಂದನೇ ನಾನು ಬಚಾವಾಗ್ಬಿಟ್ಟು ನಾನು ಇರ್ತೀನಿ ಅಂದರೆ ದಟ್ಸ್ ದೇರ್ ಗೇಮ್. ನಾನು ಇನ್ನೂ ಹೋಗೋದೇ ಇಲ್ಲ ನಾನು ವೋಟಿಂಗಿಗೆ ಅಂದರೆ ನಿನ್ನ ಕೈಯಲ್ಲಿಲ್ಲ ಅದು. ನೀನು ಫೇರ್ ಆಗಿ ಎರಡು ಟೀಮ್ ಈಕ್ವಲ್ ಆಗಿ ಕೊಡ್ತೀಯ ಅಂದರೆ. ಬಟ್ ಅವಳ ಪರ್ಸ್ಪೆಕ್ಟಿವ್ ಇನ್ನೊಂದು ಬಂದು ನನಗೆ ಹೇಳ್ತಾಳೆ, ಲೈಕ್ ಡಿಸರ್ವಿಂಗ್ ಇರೋರು ಹೊಟ್ಟೋಗ್ತಾ ಇದ್ದಾರೆ, ಸೊ ನಂಗೆ ಅವ್ರು ಹೋಗೋದು ಇಷ್ಟ ಇಲ್ಲ, ಯಾರು ಅನ್ಡಿಸರ್ವಿಂಗ್ ಇದ್ದಾರೆ ಫಸ್ಟ್ ಅವ್ರು ಹೋಗಬೇಕು, ಆ ಥರ ನಾನು ಯೋಚನೆ. ಈಗ ಅವಳು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಅವಳು ಶೀ ಈಸ್ ಟೇಕಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟಿ, ನಾನೇ ಕಳಿಸ್ತೀನಿ ಇವ್ರನ್ನೆಲ್ಲ ಅಂತ. ಅವಳು ತಪ್ಪು ಅಂತಲೂ ಹೇಳಲ್ಲ. ಬಟ್ ನನ್ನ ಪ್ರಕಾರ ನೋಡಂಗಿದ್ರೆ ಫೇರ್ ಚಾನ್ಸ್ ಇಬ್ಬರಿಗೂ ಕೊಡಬೇಕಿತ್ತು. ಬಟ್ ಅದು ನೆಗೆಟಿವ್ ಆಗುತ್ತೆ ಅಂತ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಅವಳ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೈನ್ ಮಾಡಿದಾಳೆ ಅವಳು, ಸೊ ಅದು ಕೂಡ ಜನ ನೋಡಿರ್ತಾಳೆ. ಸೊ ಧ್ರುವಂತಕ್ಕೆ ಪ್ಲಸ್ ಆಯಿತು ಅಂದರೆ ಆಬ್ವಿಯಸ್ಲಿ 100%. ಬಿಕಾಸ್ ಅವ್ನು ಫೇರ್ ಆಗಿ ಮಾಡ್ದ. ಆ ರಿಂಗ್ ಎಸೆಯುವಾಗಲೂ ಕಣ್ಮುಚ್ಕೊಂಡೆಲ್ಲ ಎಸಿತಿದ್ದ ಅವನು. ಸೊ ಅವನೆಲ್ಲೋ ನ್ಯಾಯ ರೀತಿಲಿ ನಾನು ಹೋಗ್ತೀನಿ ಅಂತ ಹೋದ, ಪ್ರಾಬ್ಲಿ ಅದು ಪ್ಲಸ್ ಆಗಿರ್ಬೋದು. ಇವ್ರಿಗೆ ಮೇ ಬಿ ಸಮ್ ಆಫ್ ದೆಮ್ ಡೋಂಟ್ ಅಗ್ರಿ, ಇವರು ರಕ್ಷಿತಾ ಏನು ಮಾಡಲು ಅಗ್ರಿ ಮಾಡಿಲ್ದೇನೂ ಇರ್ಬೋದು. ಸೊ ಬ್ಯಾಲೆನ್ಸ್ ಇತ್ತು ಅನಿಸುತ್ತೆ ನನಗೆ.